ತುಂಡುಡುಗೆಯನ್ನೇ ಧರಿಸಿದ್ದಕ್ಕೆ ಪತ್ನಿಯನ್ನೇ ತುಂಡರಿಸಿದ್ದಾನೆ ಪಾಪಿ ಪತಿ. ಪ್ರೀತಿಸಿ ಕೈ ಹಿಡಿದವಳ ಕತ್ತನ್ನ ಸಿಡಿ ಕೊಲೆಗೈದಿದ್ದಾನೆ ಪತಿರಾಯ. ಹಾಸನದ ಅರಸೀಕೆರೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರೀತಿ ಮಾಡಿ ಮದುವೆಯಾದವಳ ಕತ್ತನ್ನ ಸೀಳಿ ಕೊಲೆಗೈದಿದ್ದಾನೆ. 1 ವರ್ಷದ ಹಿಂದೆ ಜ್ಯೋತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಜೀವನ್. ಆದರೆ ಪತ್ನಿ ಮಾಡರ್ನ್ ಉಡುಗೆ ಮೋಹಕ್ಕೆ ಜೀವನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದ. ಈ ತುಂಡುಡುಗೆ ವಿಚಾರಕ್ಕೆ ಪದೇ ಪದೇ ಜಗಳ ಕೂಡ ಆಗ್ತಾ ಇತ್ತು. ನಿನ್ನೆ ಮತ್ತೆ ತುಂಡುಡುಗೆ ತೊಟ್ಟು ಹೊರಗೆ ಹೊರಟಿದ್ದಂಥ ಜ್ಯೋತಿ ಇದನ್ನ ಪ್ರಶ್ನೆ ಮಾಡಿ ಈ ಜಗಳ ತಾರಕಕ್ಕೇರಿ ಆಕೆಯನ್ನ ಸಾಯಿಸಿದ. ಕೊನೆಗೆ ತಾನೇ ಬೈಕ್ನಲ್ಲಿ ಡ್ರಾಪ್ ಕೊಡುವುದಾಗಿ ಕರೆದೊಯ್ದು ಕೊಲೆ ಮಾಡಿದ್ದಾನೆ ಜೀವನ್. ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿಯ ಜ್ಯೋತಿ ಕತ್ತನ್ನ ಸಿಡಿ ಪತಿ ಜೀವನ್ ಎಸ್ಕೇಪ್ ಆಗಿದ್ದಾನೆ. ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಈತನ ಪತ್ನಿ ಆ ತುಂಡುಡುಗೆಯನ್ನ ಧರಿಸೋದು ಬಿಡ್ತಾ ಇರಲಿಲ್ಲ. ಹೀಗಾಗಿ ಸಿಟ್ಟಿಗೆದ್ದ ಜೀವನ ಆಕೆಯನ್ನ ಸಾಯಿಸಿದ್ದ. ಕೇವಲ 1 ವರ್ಷದ ಹಿಂದೆ ಜ್ಯೋತಿಯನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದಂತಹ ಜೀವನ್ ಅವರ ಫೋಟೋ ನೋಡ್ತಾ ಇದ್ದೀವಿ. ಆದರೆ ಪತ್ನಿ ಜ್ಯೋತಿ ಮಾಡರ್ನ್ ಉಡುಗೆಯ ಮೋಹಕ್ಕೆ ಬಿದ್ದಿದ್ಲು. ಯಾವಾಗಲೂ ಮಾಡರ್ನ್ ಡ್ರೆಸ್ಗಳನ್ನು ಹಾಕ್ತಾ ಇದ್ಲು. ಇದಕ್ಕೆ ಜೀವನ್ ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದ. ಇದರ ಬಗ್ಗೆ ಜಗಳ ಕೂಡ ಆಗ್ತಾ ಇತ್ತು. ಈ ಸಂಬಂಧಪಟ್ಟಂಗೆ ಅಂದರೆ ಯಥಾ ಪ್ರಕಾರವಾಗಿ ನಿನ್ನೆ ಕೂಡ ಆಕೆ ತುಂಡುಡುಗೆಯನ್ನು ಧರಿಸಿ ಆಚೆ ಹೋಗ್ತಾ ಇದ್ರು. ನಿನ್ನೆ ಮತ್ತೆ ಇದರ ಬಗ್ಗೆ ಜಗಳ ಆಗಿದೆ. ಎಷ್ಟೇ ವಿರೋಧ ಮಾಡಿದ್ರು ಕೂಡ ತುಂಡುಡುಗೆ ತೊಟ್ಟಿದ್ದಕ್ಕೆ ತೊಡೋದನ್ನು ಬಿಡ್ತಾ ಇರಲಿಲ್ಲ ಜ್ಯೋತಿ. ಹೀಗೆ ಸಿಟ್ಟಿಗೆದ್ದ ಜೀವನ್ ಆಕೆಯನ್ನ ಬೈಕ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕರೆದುಕೊಂಡು ಹೋಗಿ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಕುತ್ತಿಗೆಯನ್ನ ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಜೀವನ್. ಕೊಲೆಯ ಬರ್ಬರ ದೃಶ್ಯವನ್ನ ನೋಡ್ತಾ ಇದ್ವಿ ಒಂದ್ ಕಡೆ. ಈ ಸಂಬಂಧಪಟ್ಟಂಗೆ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗ ಆರೋಪಿ ಜೀವನ್ ಎಸ್ಕೇಪ್ ಆಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.